ಹಾಯ್, ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡೋಣ ಅಂತ ಬ್ರಷ್ ಹುಡುಕಿದ್ರೆ ಮನೆ ಕೆಲಸ ನಡೀತಾ ಇತ್ತು. ಬ್ರಷು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ಯಂತೆ. ಇವತ್ತೊಂದಿನ ಬೆರಳನ್ನೇ ಬ್ರಷ್ ಮಾಡ್ಕೊಬಿಟ್ಟೆ. ಹಾಗೆ ಈ ಪಪ್ಪಳಕಾಯಿ ಯಾವಾಗ ಹಣ್ಣಾಗುತ್ತೆ ಅಂತ ಯೋಚನೆ ಮಾಡ್ತಿರುವಾಗ ಒಂದು ಪರಿಮಳ ಬಂತು ನೋಡಿ. ಹುಡ್ಕೊಂಡು ಹೊರಟೆ ಸೀದಾ ಅಡುಗೆ ಕೋಣೆಗೆ. ನಿನ್ನೆ ಮಾಡಿದಂಥ ಚಿಕನ್ ಸಾರನ್ನ ಬಿಸಿ ಮಾಡ್ತಿದ್ರು, ಅದ್ರ ಪರಿಮಳನೇ ನನಗೆ ಅಡುಗೆ ಕೋಣೆ ತನಕ ಕರ್ಕೊಂಡು ಬಂದಿದೆ. ಅದ್ರ ಜೊತೆ ಬಿಸಿ ಬಿಸಿ ಇಡ್ಲಿ. ತಿಂಡಿ ನೋಡ್ತಿದ್ದಂಗೆ ಎಕ್ಸಸೈಸ್ ನಾಳೆಯಿಂದ ಮಾಡ್ಕೊಳ್ಳೋಣ ಅಂದ್ಕೊಂಡು ತಿಂಡಿ ತಿನ್ಕೊಬಿಟ್ಟೆ. ಆ್ಯಸ್ ಯೂಶುವಲ್ ದಿನ ಆಗೋದಿದೆ. ಹಾಗೆ ಈ ಕಡೆ ಬಂದರೆ ಮನೆ ಕೆಲಸ ಮಾಡ್ತಿರೋದ್ರಿಂದ ಎಲ್ಲ ಕಸ ಅಲ್ಲೇ ಬಿದ್ದಿತ್ತು. ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಮಾರ್ಕೆಟಿಗೆ ಹೊರಡೋಣ ಅಂತ ರೆಡಿಯಾಗಿ ಹೊರಟೆ ಬಿಟ್ಟೆ. ನಮ್ಮ ಇಡೀ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನೇ ಇಲ್ಲ. ಯಾವ ಜಿಲ್ಲೆ ಅಂತ ಗೊತ್ತಾಗಿರಬೇಕು, ಗೆಸ್ ಮಾಡಿ. ಹಾಗೆ ನನ್ನ ಊರಿಗೂ ಕೂಡ ರೋಡ್ ಇಲ್ಲ. ಕಾಯ್ತಾ ಕಾಯ್ತಾ ಕಾಲ್ ಭಾಗ ಆಯಸ್ಸೋಯ್ತು. ಆ ಕಡೆ ಮುಕ್ಕಾಲು ಭಾಗ ಇದೆಯಲ್ಲ, ನೋಡೋಣ ಯಾವಾಗ ಆಗತ್ತೆ ಅಂತ. ನಿನ್ನೆನೇ ಟೈಲ್ಸ್ನೆಲ್ಲ ನೋಡಿಟ್ಟು ಬಂದಿದ್ವಿ. ಇವತ್ತು ಗಾಡಿಗೆ ಹಾಕ್ಕೊಂಡು ತೊಗೊಂಡು ಬರೋದಷ್ಟೇ. ಆ ಡೈನಿಂಗ್ ಟೇಬಲ್ ಗ್ರಾನೈಟ್ ಒಂದು ಸೆಲೆಕ್ಟ್ ಮಾಡೋದಿತ್ತು. ನಮ್ಮೂರಲ್ಲೇ ಒಂದು ಒಳ್ಳೆ ಸೋಫಾ ತೊಗೊಳ್ಳೋಣ ಅಂತ ಫರ್ನಿಚರ್ ಶಾಪ್ಗೆ ಹೋದೆ. ಒಂದೆರಡು ಸೋಫಾ ಇಷ್ಟ ಆಯಿತು. ಆದರೆ ಕಾಸ್ಟ್ ವೈಸ್ ಬೆಂಗಳೂರಿಗೆ ಹೋಲಿಸಿದ್ರೆ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಬೆಂಗಳೂರಲ್ಲೇ ತೊಗೊಳ್ಳೋಣ ಅಂದ್ಕೊಂಡೆ. ನಮ್ಮೂರಿನ ಬಿಸಿಲಿಗೆ ಇಷ್ಟು ದಿನ ಬೆಂಗಳೂರಿನಲ್ಲಿರುವಂಥ ಕಲರ್ ಎಲ್ಲ ಒಂದು ರೌಂಡ್ ಕಡಿಮೆ ಆಗಿಬಿಡ್ತು. ಊಟ ಮಾಡಬೇಕು, ಆದರೆ ಲಾಗಿನ್ ಅವರ್ ಆಗಿಬಿಡ್ತು. ಎರಡು ಒಟ್ಟೊಟ್ಟಿಗೆ ಮಾಡೋಣ ಅಂತ ಲಾಗಿನ್ ಆಗಿಬಿಟ್ಟೆ. 1:30 ಲಾಗಿನ್ ಮಾಡಿದ್ರೆ 11 ಗಂಟೆವರೆಗೆ ಕೆಲಸನೇ ಆಗುತ್ತೆ. ಕೆಲಸ ಮುಗಿಸಿ ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ನಿದ್ರೆ ಬಂತರ ಆಗಿದೆ. ಕೆಳಗಡೆ ಬಂದು ನೋಡಿದರೆ ಮಮ್ಮಿ ಶೇಂಗಾ ಬೇಯಿಸಿಟ್ಟಿದ್ರು. ಅದ್ರ ಜೊತೆಗೆ ಮನೇಲೇ ಆದಂತಹ ಪಪ್ಪಾಯ ಹಣ್ಣು. ಇದನ್ನು ತಿನ್ಕೊಂಡು ನಾನು ಮಲಗ್ತೀನಿ. ಬಾಯ್ ಬಾಯ್.